ರಾಜಭವನದಲ್ಲಿ ಲೋಕಭವನ ಈಗದು ಲೋಕಭವನದಲ್ಲಿ ಕಾನೂನು ಸಚಿವರು ರಾಜ್ಯಪಾಲರನ್ನ ಭೇಟಿಯಾಗಿ ಹೊರಗೆ ಬಂದು ಮಾತಾಡಿದ್ರು. ಸರ್ಕಾರದಿಂದ ಕೊಡಲಾಗಿರುವ ಭಾಷಣದ ಪೈಕಿ 11 ಪ್ಯಾರಾಗಳ ಬಗ್ಗೆ ಅವರಿಗೆ ಅಬ್ಜೆಕ್ಷನ್ ಇದೆ, ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವೆ ಮಾಡ್ತೀನಿ ಅಂತ ಕಾನೂನು ಸಚಿವರು ರಾಜ್ಯಪಾಲರಿಗೆ ಹೇಳಿದ್ರಂತೆ. ಇದುವರೆಗೆ ಬಂದಿರುವ ಮಾಹಿತಿಯನ್ನು ನೋಡಿದ್ರೆ ನಾಳೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ರಾಜ್ಯಪಾಲರು ಬರ್ತಾರೆ ಅನ್ನಿಸ್ತಾ ಇದೆ. ಪ್ರಶಾಂತ್ ನಾಥ್ ಅವರು ರಮೇಶ್ ಬಾಬು ಅವರು ಕೇಳ್ತಾರೆ. ಇಲ್ಲ, ಅದೇ ಪ್ರಶ್ನೆ ನಾನು ಕೇಳ್ತಿದ್ದೆ. ಒಂದು, ರಾಜ್ಯಪಾಲರು ಅನೇಕ ಕಡೆ ರಾಜಭವನವನ್ನು ಸಂಘರ್ಷಕ್ಕೆ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಆರೋಪ ಒಂದು ಕಡೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರಗಳು ಕೂಡ ಪದೇ ಪದೇ ರಾಜ್ಯಪಾಲರ ಬಾಯಿಂದ ಇದೇ ಅಂಶ. ನಾನು ಹೇಳೋದು, ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗೇ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಂದು ಕೂರ್ತಿರ್ತಾರೆ. ನಾಳೆ ನಿಮ್ಮದು ಸರ್ಕಾರ ಬರ್ಬೋದು. ಪದೇ ಪದೇ ರಾಜ್ಯ ಸರ್ಕಾರಗಳು ಕೂಡ ಈ ಅಂಶವನ್ನು ಪುಷ್ ಮಾಡ್ತಾ ಹೋದರೆ, ಈಗ BJP ಮತ್ತು ಕಾಂಗ್ರೆಸ್ ನಡುವೆ ಸದನದಲ್ಲಿ ಏನು ನಡೆಯುತ್ತೆ ಅದು ನಡೀಲೇಬೇಕು. ಬಟ್ ಅದಕ್ಕೆ ರಾಜ್ಯಪಾಲರ ಮೂಲಕ ಆ ಫೈಟ್ ನಡಿಬೇಕಾ ಅನ್ನೋದು ಪ್ರಶ್ನೆ ನಂದು. ಇಲ್ಲ, ಈ ಅಗ್ರಿ ವಿತ್ ಯು. ಬಟ್ ಏನಾಗಿದೆ, ನೀವು ಹೇಳ್ತಾ ಇರ್ತಕ್ಕ ವಿಚಾರ ಇಟ್ ಇಸ್ ನಾಟ್ ನ್ಯೂ ಒನ್. ಈಗ ನೀವೇ ಆಗಲೇ ಕೋಟ್ ಮಾಡ್ತಾ ಕೋಲ್ಕತ್ತಾ ಪ್ರಕರಣವನ್ನು ಉಲ್ಲೇಖ ಮಾಡಿದ್ರಿ. ಕೋಲ್ಕತ್ತಾ ಪ್ರಕರಣ ಆಗಿದ್ದು ಯಾವಾಗ? 1966 ಫಸ್ಟ್ ಕಾಂಟ್ರವರ್ಸಿ ಬಿಟ್ವೀನ್ ಗವರ್ನರ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಎಸ್. ಅದಾದಮೇಲೆ ಇಲ್ಲಿವರೆಗೆ 2026 ಕೇರಳ ಪ್ರಕರಣದವರೆಗೂ ಅನೇಕ ಜಡ್ಜ್ಮೆಂಟ್ಗಳು ಬಂದಿದೆ. ಒಂದೇನೆಂದರೆ, ಈ ಥರದ್ದು ಆಗಬಾರ್ದು ಅನ್ನೋದು ಒಪ್ಕೊಂಡು ಸಹ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಬಂದ ಮೇಲೆ ಈ ಥರದ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ. ನೋಡಿ, ನೀವು ಕೋರ್ಟಲ್ಲೇ ಸಹ ನೀವು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಇವೆಲ್ಲ ಗವರ್ನರ್ ವಿರುದ್ಧ, ಇನ್ಕ್ಲೂಡಿಂಗ್ ಛತ್ತೀಸ್ಗಢ, ಇವೆಲ್ಲ 5-6 ರಾಜ್ಯಗಳು ಗವರ್ನರ್ ವಿರುದ್ಧನೇ ಇನ್ಕ್ಲೂಡಿಂಗ್ ವೆಸ್ಟ್ ಬೆಂಗಾಲ್ ಪರ್ಟಿಕ್ಯುಲರ್ ಆಗಿ ಗವರ್ನರ್ ವಿರುದ್ಧ ಸುಪ್ರೀಂ ಕೋರ್ಟ್ ಕದ ತಟ್ಟದಂಥದ್ದು ಮೊದಲನೇ ಇತಿಹಾಸ. ಅಂದರೆ ಅವಶ್ಯಕತೆ ಇಲ್ಲ, ಅದು ಸಂಘರ್ಷಕ್ಕೆ ಅವಕಾಶ ಕೊಡಬಾರ್ದು. ಆ್ಯಸ್ ಕೋಟೆಡ್ ಬೈ ಪ್ರಶಾಂತ್ ನಾಥ್ 176 ಆರ್ಟಿಕಲ್ ಶೆಲ್ ಅಂತ ಹೇಳುತ್ತಲ್ಲಿ. ಗವರ್ನರ್ಗೆ ಆಪ್ಷನ್ ಇಲ್ಲ, ನೀವು ಪ್ಯಾರಾ ಕೆಲವು ಒಮಿಟ್ ಮಾಡ್ಬೋದು ಅಂತ ಹೇಳಿದ್ರು. ಇವನ್ ಒಮಿಟ್ ಮಾಡೋಕ್ಕೂ ಅವಕಾಶ ಇಲ್ಲ. ಅದು ವಿಷನ್ ಡಾಕ್ಯುಮೆಂಟ್, ಸರ್ಕಾರ ಏನು ಮಾಡ್ತೀನಿ ಅಂತ ಹೇಳೋಂಥದ್ದು. ಸರ್ಕಾರ ಪರವಾಗಿ ಬಂದು ಓದೋದಷ್ಟೇ. ಅವರು ಕೆಲವು ಸಂದರ್ಭಗಳು ಓದಲ್ಲ, ಟೇಬಲ್ ಮಾಡಿ ಹೊರಟೋಗ್ತಾರೆ. ಇದು ಆಗಿದೆ, ಕರ್ನಾಟಕದಲ್ಲೇ ಆಗಿದೆ. ಹಿಂದೆ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನಿಸ್ಕೊಳ್ಳಲ್ಲ, ಇರ್ರೆಗ್ಯುಲಾರಿಟಿ ಅನ್ನಿಸ್ಕೊಳ್ಳುತ್ತೆ ಅಷ್ಟೇ. ಅವ್ರ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಹಲವಾರು ದಾರಿ, ಅದನ್ನು ವ್ಯಕ್ತಪಡಿಸಿ ತಪ್ಪು ಅಂತ ಅಲ್ಲ ಅದು. ಅವ್ರು ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಫಾರ್ ಡಿಬೇಟು, ನಾಳೆ ಯಾವುದೋ ಒಂದು ಕೆಲವು ಪ್ಯಾರಾಗ್ ಬಗ್ಗೆ ಅವ್ರು ತಕರಾರು ತೆಗೆದಿದ್ದಾರೆ, ಸರ್ಕಾರ ತೆಗಿಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಓದಲ್ಲ, ಇಟ್ಬಿಟ್ಟು ಹೊರಟೋಗ್ತಾರೆ. ಅದಕ್ಕೆ ಅವಕಾಶ ಇಲ್ಲ ಅಂತಲ್ಲ. ಇದು ಹಿಂದೇನೂ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಆಗಿದೆ. ಬಟ್ ಪ್ರಾವಿಷನ್ ಇರ್ತಕ್ಕಂಥದ್ದು ಆ್ಯಸ್ ಎ ಕಾನ್ಸ್ಟಿಟ್ಯೂಷನ್ ಲೆಡ್ ಸರ್ಕಾರ ಕೊಟ್ಟಿದ್ದನ್ನ ಅವ್ರು ಪ್ರೆಸೆಂಟ್ ಮಾಡಬೇಕು. ಓದೋಕ್ಕೆ ಅವಕಾಶ ಇದ್ದರೆ ಓದ್ತಾರೆ. ಕರ್ನಾಟಕದಲ್ಲಿ ಕೆಲವು ಹಿಂದೆ ಕನ್ನಡ ಬರದಲ್ಲೇ ಇರತಕ್ಕಂಥವ್ರು, ಇಂಗ್ಲೀಷ್ ಬದಲೇ ಇರ್ತಕ್ಕಂಥವ್ರು ಹಿಂದಿಲಿ ಓದಿದ್ದಾರೆ. ಹಿಂದಿಲಿ ಓದಿದಾಗಲೂ ಇಲ್ಲಿ ಪ್ರತಿಭಟನೆಗಳಾಗಿದ್ದಾವೆ. ಮತ್ತು ಕೆಲವು ಪ್ಯಾರಾ ಬಿಟ್ಟು ಓದಿದ್ದಾರೆ. ಇವರು ಕೂಡ ಹಿಂದಿನಲ್ಲೇ ಓದ್ತಾರೆ. ಅಲ್ಲ, ಇರಲಿ, ಅಲ್ಲ ಹೇಳಿದ್ದು ಜಸ್ಟ್ ಇಲ್ಲ, ಈಸ್ ಗುಡ್. ಅವ್ರು ಇಂಗ್ಲೀಷಲ್ಲಿ ಕಮಾಂಡ್ ಇದೆ, ಆಗ್ಬೋದು. ಸೆಂಟ್ರಲ್ ಮಿನಿಸ್ಟ್ರಿ ಇದ್ದಾರೆ, ಅವ್ರ ಬಗ್ಗೆ ಆ ಥರದ್ದೇನು ಭಾವನೆ ಇಲ್ಲ. ಹಿಂದಿಲೂ ಓದ್ಬೋದು, ತಪ್ಪೇನಿಲ್ಲ. ಹಿಂದೆ ಕರ್ನಾಟಕದಲ್ಲೂ ಓದಿದ್ದಾರೆ. ಬಟ್ ನಡೆದಿರ್ತಕ್ಕಂಥ ಸಂಪ್ರದಾಯಗಳು ನಾಟ್ ಓನ್ಲಿ ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಅನೇಕ ಸಂದರ್ಭಗಳಲ್ಲಾಗಿದೆ. ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದಲ್ಲಿ, ಇಲ್ಲಿ ಸಾಮಾನ್ಯವಾಗಿ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಹಿಂದೆ ಅವಿಭಜನೆ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ಅನೇಕ ಪ್ರಕರಣಗಳಾಗಿದೆ. ಬಟ್ ಏನಂದರೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ತಿಕ್ಕಾಟಕ್ಕೆ ಇಂಥದ್ದು ಅವಕಾಶ ಆಗಿಲ್ಲ. ಈಗ ಸಪೋಸ್ ಕೇಂದ್ರದ ಕಾಯ್ದೆ ಇದೆ ಅಂತ ಇಟ್ಕೊಳ್ಳಿ, ಅವ್ರು ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ. ಗವರ್ನರ್ ಭಾಷಣದ ಮೇಲೆ ವಂದನಾ ನಿರ್ಣಯ ಅಂತ ನಾವು ಒಂದು ನಿರ್ಣಯ ತೊಗೋತೀವಿ. ನೀವು ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗಿ ಪ್ರತಿಯೊಬ್ಬ ಮೆಂಬರು, ನಾಟ್ ಓನ್ಲಿ ರೂಲಿಂಗ್ ಪಾರ್ಟಿ, ಟ್ರೆಸರಿ ಬೆಂಚ್ ಇರ್ಬೋದು, ಆಪೋಸಿಷನ್ ಬೆಂಚ್ ಇರ್ಬೋದು, ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗಿ, ಅಂದರೆ ಆರೋಗ್ಯಕರವಾದಂಥ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ನಮಗೆ ವಾಸ್ಟ್ ಅವಕಾಶ ಇದೆ ಅಂತೇಳಿ ಬಯ್ಯ ಅಂತದಲ್ಲ. ಆರೋಗ್ಯಕರವಾದಂಥ ಚರ್ಚೆ ಮಾಡೋದಕ್ಕೆ ಆಡಳಿತ ಪಕ್ಷಕ್ಕೂ ಅವಕಾಶ ಇದೆ, ವಿರೋಧ ಪಕ್ಷಕ್ಕೂ ಅವಕಾಶ ಇದೆ. ಈಗ ಪರವಾಗಿಲ್ಲ, ಮುಂಚೆ ರಾಜ್ಯಪಾಲರ ಭಾಷಣದ ಮೇಲೆ 1 ವಾರ 10 ದಿವಸ ಚರ್ಚೆ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಸರ್ಕಾರ ಏನೋ ಒಂದು ವಿಷಯ ಮಂಡನೆ ಮಾಡಿದಾಗ ಅದ್ರ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅವರು ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು, ಅಥವಾ ಎಲ್ಲಿ ತಪ್ಪುಗಳಿದೆ, ಎಲ್ಲಿ ವೈಫಲ್ಯ ಇದೆ ಅಂತಕ್ಕಂಥದ್ದು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿ ಈ ಥರದ ಸಂಘರ್ಷಗಳು ಭಾಳ ಕಡಿಮೆ. ಈಗ ಒಂದು ಅಲ್ಲೇನು ಕಾಯ್ದೆ ತಂದಿದ್ದಾರೆ ಮನ್ರೇಗಾದಲ್ಲಿ, ನಮಗೊಂದು ಭಾವನೆ ಇದೆ, ಮನ್ರೇಗಾ ಏನು ಕಾಯ್ದೆ ಬದಲಾವಣೆ ಮಾಡಿದ್ದಾರೆ, ಬರೀ ಹೆಸರು ಬದಲಾವಣೆ ಮಾಡಿದರೆ ಅದು ಬೇರೆ ಚರ್ಚೆ ಆಗೋದು. ಅದರಲ್ಲಿ ಕೆಲವು ಅಂಶಗಳನ್ನ ತೆಗೆದಿರೋದ್ರಿಂದ ಅದು ಉದ್ಯೋಗ ಕಸಿಯುವಂಥ ಅವಕಾಶ ಆಗ್ತಾಯಿದೆ. ಇದ್ರ ಮೇಲೆ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ನಿರ್ಣಯ ಮಾಡೋದು ಅದು ಸೆಕೆಂಡ್ರಿ. ಬಟ್ ಆರೋಗ್ಯಕರವಾದ ಚರ್ಚೆ ಆಗಲಿ, ಏನೇನು ಲೋಪ ಇದೆ, ಎಲ್ಲೆಲ್ಲಿ ತಪ್ಪುಗಳಾಗಿದೆ, ಯಾಕೆ ಈ ಕಾಯ್ದೆ ಬರ್ತಾ ಇದೆ, ಈ ಕಾಯ್ದೆ ಹೊಸ ಕಾಯ್ದೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಪಂಚಾಯಿತಿ ಮಟ್ಟದಲ್ಲಿ ಏನೇನು ತೊಂದರೆ ಆಗುತ್ತೆ, ಇದ್ರ ಮೇಲೆ ಚರ್ಚೆ ಆಗಬೇಕು ಅಂತೇಳಿ ಇವತ್ತು ಅಧಿವೇಶನ ಮಾಡ್ತಾ ಇರ್ತಕ್ಕಂಥದ್ದು. ಇದಾದಮೇಲೆ ಒಂದು ಗ್ಯಾಪ್ ಕೊಟ್ಟು
ಎಗೇನ್ ಬಜೆಟ್ ಸೆಷನ್ ಮಾಡ್ತಾರೆ, ಅದು ಎಂಡ್ ಆಫ್ ದ ಮಾರ್ಚ್ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಗೇನ್ ಇಟ್ ಲೆಫ್ಟ್ ದ ಕ್ಯಾಬಿನೆಟ್, ಅವ್ರು ಯಾವತ್ತು ತೀರ್ಮಾನ ಮಾಡ್ತಾರೋ ಅವತ್ತಾಗುತ್ತೆ. ಬಟ್ ವಿಶೇಷವಾಗಿ ಗವರ್ನರ್ ಕೈಲಿ ಒಂದು ಡಾಕ್ಯುಮೆಂಟು ಅಂದರೆ ಒಂದು ಭಾಷಣ ಮಾಡಿಸಿದ್ರು, ಅದ್ರ ಜೊತೆಗೆ ನರೇಗಾದಲ್ಲಿ ಏನೇನು ಲೋಪಗಳು ಕಾಯ್ದೆ ಬದಲಾವಣೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ಚರ್ಚೆ ಮಾಡೋಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಬೇರೆ ವಿಷಯಗಳಿವೆ. ರಾಜ್ಯಪಾಲರನ್ನು ಆಗಲೇ ನಾನು ಸ್ಪಷ್ಟ ಮಾಡಿದ್ದೇನೆ, ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮಾಡಬೇಕಾದ್ರೆ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗಿ ಚರ್ಚೆ ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.